ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, PDO, FDA, SDA, ಆಮೇಲೆ ಲ್ಯಾಂಡ್ ಸರ್ವೇರ್ ಆಗಲಿ, ಸೊ ಇನ್ನಿತರೆ ಗ್ರೂಪ್ C, KE, KPSCಯಿಂದ ಕಂಡಕ್ಟ್ ಮಾಡುವಂಥ ಎಲ್ಲ ಒಂದು ಪರೀಕ್ಷೆಗಳಿಗೆ ಇವು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ರಿಪೀಟ್ ಅನ್ನೋಕ್ಕಿಂತ ಹೆಚ್ಚಿಗೆ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದರಿಂದ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಜೊತೆಗೆ ನಿಮ್ಮದು ಫುಲ್ಲಿ ರಿವಿಷನ್ ಆಗುತ್ತೆ ಮತ್ತು ನೀವು ಆ ಒಂದು ಕ್ವಶನ್ಗಳನ್ನು ಮತ್ತು ಆ ಕ್ವಶನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ವಾಸ್ಕೋ ಡಿ ಗಾಮ ಯಾವ ದೇಶದವನು? ಸೊ ಸಿಂಪಲ್ ಕ್ವಶನ್ ಇದು. ಸೊ ಆ್ಯಕ್ಚುಲಿ ಇಷ್ಟು ಸಿಂಪಲ್ ಕ್ವಶನ್ ಯಾವಾಗ ಬರೋದಿಲ್ಲ, ಬಟ್ ಅಷ್ಟಾಗಿ ನಿಮ್ಗೆ ಏನಪ್ಪ ಒಂದು ಬೇಸಿಕ್ ಮಾಹಿತಿ ಇರಬೇಕು. ಸುಮ್ಮನೆ ಹಾಗೆ ಒಂದು ಸಿಂಪಲ್ಲಾಗಿ ಈ ರೀತಿ ಕೂಡ ಕ್ವಶನನ್ನು ಒಗಿತಾರೆ. ಬಟ್ ಈ ಕ್ವಶನಿಂದ ನಾವು ಇಲ್ಲಿ ಏನು ಅರ್ಥ ಮಾಡ್ಕೊಳ್ಳೋದು? ವಾಸ್ಕೋ ಡಿ ಗಾಮ ಪೋರ್ಚುಗಲ್ದವನು. ಯಾಕೆ ನಾವು ಇದನ್ನು ಯಾಕೆ ತಿಳಿಬೇಕು? ಯಾಕೆಂದರೆ 1498ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದ ಮೊದಲ ನಾವಿಕ. ಓಕೆ, ಪೋರ್ಚುಗೀಸ್ ನಾವಿಕ. ಅರ್ಥ ಆಯ್ತಾ? ಸೊ ಮೊಟ್ಟ ಮೊದಲಿಗೆ ಎಲ್ಲಿ ಹೋಗ್ತಾನೆ? ಕಲ್ಲಿಕೋಟೆ, ಕೇರಳದ ಕಲ್ಲಿಕೋಟೆ. ಅವನಿಗೆ ಸ್ವಾಗತ ಯಾರು ಮಾಡ್ತಾರೆ? ಜಾಮೋರಿನ್, ಅಲ್ಲಿನ ಲೋಕಲ್ ರಾಜ ಜಾಮೋರಿನ್. ಓಕೆ, ಸೊ ನೋಡಿ, ಈಗ ನಾಳೆ ಕ್ವಶನಲ್ಲಿ ಕೇಳ್ಬೋದು, ವಾಸ್ಕೋ ಡಿ ಗಾಮ 1498ರಲ್ಲಿ ಕೇರಳದ ಯಾವ ಏನಪ್ಪ ಪ್ರದೇಶಕ್ಕೆ ಮೊದಲಿಗೆ ಹೋದ ಅಂತ ಕೇಳ್ಬೋದು. ಅವಾಗ ಕಲ್ಲಿಕೋಟೆ. ಸೊ ಅವನಿಗೆ ಏನಪ್ಪ ಸ್ವಾಗತವನ್ನು ಮಾಡಿದವರು ಯಾರು? ಜಾಮೋರಿನ್. ಓಕೆ, ಸೊ ಈ ರೀತಿ ಒಂದು ಕ್ವಶನ್ನಿಂದ ಮತ್ತೊಂದು ಕ್ವಶನ್ಗಳು ಉದ್ಭವ ಆಗ್ತವೆ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಯಾವುದು? ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ಬೋದು. ಯಾಕೆಂದರೆ ಶೇಕಡಾವಾರು ಮತ್ತು ವಿಸ್ತೀರ್ಣ ಎರಡರಲ್ಲೂ ಅತಿ ಹೆಚ್ಚು ಅರಣ್ಯ ಹೊಂದಿದ ಒಂದು ಜಿಲ್ಲೆ ಅಂತ ಬಂದ್ರೆ ಅದು ಉತ್ತರ ಕನ್ನಡ. ಓಕೆ, ಉತ್ತರ ಕನ್ನಡ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆ? ಸೊ ಇಲ್ಲಿ ನನಗೊಂದು ಕ್ವಶನ್ ಆನ್ಸರ್ ಹೇಳಿ. ಅತಿ ಹೆಚ್ಚು ಅರಣ್ಯ ಹೊಂದಿದ ಜಿಲ್ಲೆ ಉತ್ತರ ಕನ್ನಡ, ಬಟ್ ಅತಿ ಕಡಿಮೆ ಯಾವುದಪ್ಪ? ಅತಿ ಕಡಿಮೆ ಯಾವುದಂದ್ರೆ ವಿಜಯಪುರ. ಓಕೆ, ವಿಜಯಪುರ ಬರ್ತದೆ. ನೆಕ್ಸ್ಟ್, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದೆ? ಇದು 2011ರ ಒಂದು ಜನಗಣತಿಯ ಪ್ರಕಾರ ಬೆಂಗಳೂರು ನಗರ ಅತಿ ಕಡಿಮೆ. ಎಷ್ಟಿತ್ತು? 916. ಬಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವುದು? ಕಾಮೆಂಟ್ ನೋಡಿ. ಗೊತ್ತಿಲ್ಲ ಅಂದ್ರೂ ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಒಂದು ಮಾಹಿತಿ ಸಿಗುತ್ತಾ. ನೆಕ್ಸ್ಟ್, ಬಾದಾಮಿಯನ್ನು ಹಿಂದೆ ಹೀಗೆ ಕರೆಯಲಾಗುತ್ತಿತ್ತು. ವಾತಾಪಿ. ಇದು ಚಾಲುಕ್ಯರ ರಾಜಧಾನಿ ಆಗಿತ್ತು ಆ ಟೈಮಲ್ಲಿ. ಓಕೆ, ನೆಕ್ಸ್ಟ್, ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು? ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ಈ ಕಾವೇರಿ ಮತ್ತು ಕೃಷ್ಣಾ ನದಿಯಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಸೊ ಆ್ಯಕ್ಚುಲಿ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ಒಂದು ಉದ್ದದ ನದಿ. ಎಷ್ಟು? ಇದು 320 ಕಿಲೋಮೀಟರ್ ಹರಿತದ ಕರ್ನಾಟಕದಲ್ಲಿ. ಕರ್ನಾಟಕಕ್ಕಿಂತ ಅತಿ ಹೆಚ್ಚು ಹರಿಯುವುದು ಇದು ತಮಿಳುನಾಡಿನಲ್ಲಿ, ತಿಳಿತಾ? ಬಟ್ ಕೃಷ್ಣಾ ನದಿ ಇದರ ಒಂದು ಕರ್ನಾಟಕದಲ್ಲಿ ಈ ಕರ್ನಾಟಕದ ವ್ಯಾಪ್ತಿಯಲ್ಲಿ ಅತಿ ಉದ್ದದ ನದಿ ಆಗ್ತದೆ ಇದು. ಯಾಕೆಂದರೆ ಇದರ ಟೋಟಲ್ ಲೆಂತು 480 ಕಿಲೋಮೀಟರ್. ನೋಡಿ, 480ಯಲ್ಲಿ 320ಯಲ್ಲಿ
ಆಲ್ಮೋಸ್ಟ್ ಆಲ್ ಅದಕ್ಕಿಂತ ಏನಾಗುತ್ತೆ, ಒಂದು 1.5 ಟೈಮ್ ಹೆಚ್ಚಿಗಾಗುತ್ತೆ. ಮತ್ತು ಕ್ವಶನ್ ಹಿಂಗೆ ಕೇಳಿದ್ರೆ, ಸ್ವಲ್ಪ ಟಫೆಸ್ಟಾಗಿ ಕೇಳಿದ್ರೆ, ಕರ್ನಾಟಕದಲ್ಲಿನೇ ಹುಟ್ಟಿ ಹರಿಯುವ ಅತಿ ಉದ್ದದ ನದಿ ಯಾವುದು ಅಂತ ಕೇಳಿದ್ರೆ ಅದು ಕಾವೇರಿ. ಯಾಕೆ? ಕಾವೇರಿ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತದ. ಮತ್ತು ಕೃಷ್ಣ ಎಲ್ಲಿ ಹುಟ್ಟುತ್ತದ? ಕೃಷ್ಣ ಮಹಾರಾಷ್ಟ್ರ MH ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಮಹಾಬಳೇಶ್ವರ್ ಎಂಬಲ್ಲಿ ಹುಟ್ಟುತ್ತದೆ. ಸೊ ಅದಕ್ಕೆ ಇದು ಕೃಷ್ಣ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಮೇಲೆ ಆಂಧ್ರ ಪ್ರದೇಶ್, ಹೀಗೆ 4 ರಾಜ್ಯಗಳಲ್ಲಿ ಇದು ಹರಿತದೆ. ಅರ್ಥ ಆಯ್ತಾ? ಅದೇ ರೀತಿ ತುಂಗಭದ್ರಾ ಕೂಡ ಕರ್ನಾಟಕದಲ್ಲಿನೇ ಹುಟ್ಟುತ್ತದೆ. ತುಂಗ ಮತ್ತು ಭದ್ರಾ ಅಂತ ಸೆಪ್ರೇಟ್ ಹುಟ್ಟಿ ನೆಕ್ಸ್ಟ್ ಕೂಡಿಗಿ ಅಂತ ಅನ್ನೋ ಒಂದು ಸ್ಥಳದಲ್ಲೇ ಇವು ತುಂಗಭದ್ರಾ ಆಗಿ ಸೇರಿ ಕೊನೆಗೆ ಕೃಷ್ಣಾ ನದಿಗೆ ಸೇರ್ತದೆ. ಸೊ ನೆಕ್ಸ್ಟ್ ನೇತ್ರಾವತಿ ನದಿ ಬರ್ತದೆ. ಓಕೆ, ಸೊ ಇದು ನೇತ್ರಾವತಿ ನದಿ ಯಾವ ನದಿಯ ಉಪನದಿ ಅಂತ ಕಾಮೆಂಟ್ ಮಾಡಿ ನೋಡೋಣ. ಸಿಂಪಲ್ ಕ್ವಶನ್ ಅದ. ದಕ್ಷಿಣ ಕರ್ನಾಟಕದಲ್ಲಿ ನೀವು ನೋಡ್ಬೋದು ನೇತ್ರಾವತಿ ನದಿಯನ್ನು. ನೆಕ್ಸ್ಟ್ ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? ಸೊ ನೀಡಿರುವ ರೇಖಾಗಣಿತ ಚಿತ್ರದ ಎಣಿಕೆಯ ಪ್ರಕಾರ ಇಲ್ಲಿ 24 ಬರ್ತವ. ಅದು ಎಲ್ಲ ಈಗ ಟ್ರಿಕ್ ಎಲ್ಲ ನಾನು ನಿಮಗೆ ಒಂದು ಮೆಂಟಲ್ ಅಬಿಲಿಟಿ ಕ್ಲಾಸಲ್ಲಿ ಹೇಳ್ತೀನಿ, ಯಾಕೆಂದರೆ ಇದು ಟೈಮ್ ತಿನ್ನುತ್ತಾ. ಓಕೆ, ನೆಕ್ಸ್ಟ್ 6ರ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು? 6 ಅಪೋಸಿಟ್. ಇಲ್ಲಿ ನೋಡಿ, ಇಲ್ಲಿ 6 ಇದೆ. ಈಗ ಡಯಸ್ ಇದೆಯಪ್ಪ, ಇದು ಡಯಸ್ ಇದೆ ಹೌದಾ? ಈ ಡಯಸಲ್ಲೇ ಟೋಟಲ್ ಎಷ್ಟು ಇರ್ತಾವೆ ಫೇಸು? 6 ಫೇಸಸ್ ಇರ್ತಾವೆ, 6 ಮುಖ ಇರ್ತಾವೆ. ದಾಳ ಅಂತೀವಲ್ಲ ನಾವು, ಈ ದಾಳದಲ್ಲಿ 6 ನಂಬರ್ಸನ್ನು ಬರೆದಿರ್ತಾರೆ. ಸೊ ಈ ಒಂದು ಚಿತ್ರಗಳ ಪ್ರಕಾರ 6ರ ಅಪೋಸಿಟ್ ಇಲ್ಲಿ ಯಾವುದು ಬರುತ್ತಾ? ಸೊ ಸಿಂಪಲ್ ನೋಡಿ, ನಾನು ನಿಮಗೆ ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ. ಹೇಗೆ? ಈಗ 6ರ ಪಕ್ಕದಲ್ಲಿ ಯಾವ್ಯಾವ ಅದಾವೆ ನೋಡಿ, ಅದರ ಪಕ್ಕದಲ್ಲಿ 5 ಅದ, ಹೌದಾ? 5 ಅದ, 2 ಅದ, 2 ಅದ ಅಂದ್ರೆ ಸೈಡು. ನೆಕ್ಸ್ಟ್ 2 ಅದ, ಓಕೆ, 4 ಅದ, ಮತ್ತೆ 4 ಅದ, ಆಮೇಲೆ 5 4 ಅದ. ಓಕೆ, ಸೊ ನೆಕ್ಸ್ಟ್ ಎಲ್ಲ ಆಯಿತು, 5 2 4 ಅದ. ಬಟ್ ಇದರ ಅಪೋಸಿಟ್ ಯಾವುದಾಗ್ಬೋದು? ಈಗ 5 2 3 ಈ 3 ಅಂಕಿಗಳು ಈ 6ರ ಸೈಡ್ ಅದಾವೆ, ಅದರ ಪಕ್ಕದಲ್ಲಿದ್ದಾವೆ. ಮತ್ತಿನ್ನು ಅದರ ಎದುರಿನ ಸಂಖ್ಯೆ ಯಾವುದಾಗ್ಬೋದು? ಈಗ ಉಳಿದಂಥ ಸಂಖ್ಯೆ ಯಾವುವು? ಇನ್ನು ಉಳಿದದ್ದು 1 ಮತ್ತು 3, 1 ಮತ್ತು 3, ಹೌದಾ? ಸೊ ಇಲ್ಲಿ 1 ಮತ್ತು 3ರಲ್ಲಿನೇ ಯಾವುದಾದ್ರೂ ಒಂದು ಆಗ್ಬೋದು. ಸೊ ಅದಕ್ಕೆ ನಾವಿಲ್ಲಿ 1 3ರಲ್ಲಿನೇ ಚೆಕ್ ಮಾಡ್ಬೋದು. ಇದು 4 ಅಂತರೂ ಆಗೋದಿಲ್ಲ, ಇಲ್ಲಿ ನೋಡಿ ಸೈಡ್ ಅದ, ಅದು 2 ಅಂತರೂ ಆಗೋದಿಲ್ಲ, ಅದು ಕೂಡ ಸೈಡ್ ಅದ. ಬಟ್ ಇಲ್ಲಿ 193, ಸೊ ಇಲ್ಲೇ ಕನ್ಫ್ಯೂಸ್ ಆಗ್ತದೆ ನಮಗೆ, 193. ಸೊ ಅವಾಗ ಏನು ಮಾಡೋದು? ಮತ್ತೆ ಆ ಒಂದು ಟೈಮಲ್ಲಿ ಈಗ ಇದು 193ಯಲ್ಲಿ ಮತ್ತೆ ಒಂದು ಎಲಿಮಿನೇಟ್ ಮಾಡಬೇಕು ನಾವು. ಹೇಗೆ ಅಂದರೆ, ಜಸ್ಟ್ ಅ ಮಿನಿಟ್, ಈಗ 19 ಇದು ಇದೆ. ಓಕೆ, ಸೊ ಈಗ ಇಲ್ಲಿ ಮತ್ತೆ 6ಅನ್ನು ಬಿಟ್ಟರೆ ಅತಿ ಹೆಚ್ಚು ಇಲ್ಲಿ ಯಾವುದು ಕಾಣ್ತದೆ ನಿಮಗೆ? ಹೌದು, ಓಕೆ, 4 ಕಾಣ್ತದೆ ನಮಗೆ. ಇಲ್ಲಿ 4, ಇಲ್ಲಿ 4 ಅದ, ಇಲ್ಲಿ 4 ಅದ. ಇದರ 4ರ ಅಪೋಸಿಟ್ ಏನೇನು ಬರ್ತಾವ? ಸಾರಿ, ಪಕ್ಕದಲ್ಲಿ ನೋಡಿ, 4ರ ಪಕ್ಕದಲ್ಲಿ 2 ಅದ, 6 ಅದ, 2 ಅದ, 6 ಅದ, 5 ಅದ, ನೆಕ್ಸ್ಟ್ 5 ಅದ, ಹೌದಾ? ನೆಕ್ಸ್ಟ್ 1 ಬರ್ತದೆ, 2 ಬರ್ತದೆ, 1 ಬರ್ತದೆ. ಓಕೆ, ನೋಡಿ ಇಲ್ಲಿ ಎಷ್ಟು ಬಂದು? 1 2 5 6 4, ಅಂದರೆ ಇನ್ನು ಒಂದೇ ಒಂದು ಸಂಖ್ಯೆ ಉಳಿಯಿತು, 3. ಅಂದರೆ 4ರ ಅಪೋಸಿಟ್ 3 ಬರ್ತದೆ, ಹೌದಾ? 4ರ ಅಪೋಸಿಟ್ 3 ಬರ್ತದೆ ಅಂದ್ರೆ ಆಟೋಮೆಟಿಕ್ಕಾಗಿ ಈ 6ರ ಅಪೋಸಿಟ್ 1 ಬರ್ತದಂತ ಅರ್ಥ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಬಟ್ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. ಸೊ ನೋಡಿ, ಈ ರೀತಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈ ಕೆಳಗಿನ ಭಿನ್ನರಾಶಿಯಲ್ಲಿ ಅತ್ಯಂತ ಚಿಕ್ಕದು ಯಾವುದು? ಸೊ ಚಿಕ್ಕದು ಯಾವುದು ಅಂದರೆ ನೀವು ಇದನ್ನು ಏನು ಮಾಡಬೇಕು? ಪ್ರತಿಯೊಂದನ್ನು ಡಿವೈಡ್ ಮಾಡಬೇಕಾಗತ್ತೆ. ಈಗ 60/250 ಅಂತ ಇದೆ. ಓಕೆ, ಸೊ ಅವಾಗ
0 ಕ್ಯಾನ್ಸಲ್ಲ. ನೆಕ್ಸ್ಟ್ 25 ಪಾಯಿಂಟ್ ಬರ್ತದೆ. ಆಮೇಲೆ 60 ಆಗ್ತದೆ ಇಲ್ಲಿ. 25 2 50, 25 4 100 ಅಂದ್ರೆ 0.24. ಹೀಗೆ ಪ್ರತಿಯೊಂದನ್ನು ನೀವು ಇದನ್ನು ಮಾಡ್ಕೊತ ಹೋಗ್ಬೇಕಾಗತ್ತೆ. ಇದನ್ನು ಮಾಡಿದ್ರಿ ಅಂದ್ರೆ ಸೊ ನಿಮಗಿಲ್ಲಿ ಅತಿ ಕಡಿಮೆ ಇದ್ದು ಯಾವುದಪ್ಪ 38 to 28, ಅತಿ ಚಿಕ್ಕದಿದು. ಸೊ 83 ಯಾವುದಾಗತ್ತಪ್ಪ ಬಿ. ನೆಕ್ಸ್ಟ್ ಮಾರ್ಚ್ ಎಂಬುದು OCTG. ನೆಕ್ಸ್ಟ್ ರಿಟರ್ನ್ ಎಂಬುದು ಡ್ಯಾಶ್ ಆಗುತ್ತದೆ. ನೋಡಿ ಇಲ್ಲಿ ಸಿಂಪಲ್ ಅದ, ಇದು ಏನು ಕೂಡ ಅಷ್ಟೊಂದು ಟಫ್ ಅಲ್ಲ. ಜಸ್ಟ್ ಒಂದು ಹೇಳ್ತೀನಿ, ಇಲ್ಲಿ ಮಾರ್ಚಲ್ಲಿ ಏನು ಮಾಡಿದ್ದಾರೆ, ಜಸ್ಟ್ ಎಮ್ ಪ್ಲಸ್ ಟು ಅಂದ್ರೇನು, MNO ಬರ್ತದೆ. ನೆಕ್ಸ್ಟ್ ಓಕೆ. ನೆಕ್ಸ್ಟ್ A + 2 ABC, ಆಮೇಲೆ +2, ಆಮೇಲೆ T ಬರ್ತದೆ +2 C E, ಅದೇ OCTEJ ಬರ್ತದೆ. ಅದೇ ರೀತಿ ಇದನ್ನು R +2 ಮಾಡಿ RST ಬರ್ತದೆ ಫಸ್ಟ್. ಆಮೇಲೆ E +2 FG, ಓಕೆ. TG ನೋಡಿ, ಇದಂತೂ ಬರೋದಿಲ್ಲ, ಇದು ಬರೋದಿಲ್ಲ, ಈ ಎರಡರಲ್ಲಿ ಬರ್ತದೆ. ಈಗ TG ಅಂತ ಇಲ್ಲಿದೆ. ಇನ್ನು ನೆಕ್ಸ್ಟ್ ಒಂದೇ ಒಂದು ಚೆಕ್ ಮಾಡಿ ಸಾಕಿ, T ಬರ್ತದೆ. ನೆಕ್ಸ್ಟ್ T + 2 ಅಂದರೆ UV ಬರ್ತದೆ. ವಿ ಅಂದರೆ ಇದು. ಸೊ ಆಪ್ಷನ್ C ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ನೀವು ಇಲ್ಲಿ ಬಿಡಿಸ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ AB ಕೊಳವೆಗಳಿಗೆ ಒಂದು ತೊಟ್ಟಿಯನ್ನು ತುಂಬಲು ಕ್ರಮವಾಗಿ 20-30 ನಿಮಿಷಗಳು ತಗುಲುತ್ತವೆ. ಒಂದು ವೇಳೆ ಎರಡನ್ನು ಒಟ್ಟಿಗೆ ಉಪಯೋಗಿಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ವೇಳೆ ತಗುಲುತ್ತದೆ? ಸೊ ಇದು ಕೂಡ ಸಿಂಪಲ್ ಆದ ಕ್ವಶನ. ನಾ ಆದಷ್ಟು ಏನು ಮಾಡ್ತೀನಿ, ಒಂದು ಕಡಿಮೆ ಸ್ಪೇಸಲ್ಲಿ ಅದು ಸಾಲ್ವ್ ಆಗ್ತಿತ್ತಂದ್ರೆ ನಾನು ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಏನು ಮಾಡಿ 20 30, ಜಸ್ಟ್ ಮಿನಿಟ್. ಇದು A ಅದ, ಇದು B ಅದ, ಇದು 20, ಇದು 30. ಈ ಥರ ಒಂದು LCM ಎಷ್ಟಾಗತ್ತಾ 60 ಆಗುತ್ತೆ. ಅಂದರೆ ಈ ಸಂಖ್ಯೆಯಿಂದ ಇವೆರಡು ಡಿವೈಡ್ ಆಗಬೇಕು. 20 ಎಷ್ಟಲೇ 3, 23 60, 32 60. ಓಕೆ. ಸೊ ಈಗ ಇದು A + B, ಇಲ್ಲಿ A + B. ಅದೇ ರೀತಿ ಇದನ್ನು 3 + 2 5 ಬರ್ತದೆ. ಓಕೆ, 5 ಬತ್ತಾ. ಸೊ ಎಫಿಷಿಯನ್ಸಿ ಟೋಟಲ್ A + B = 5 ಬತ್ತು. 5 ಬತ್ತಂದ್ರೆ ಟೋಟಲ್ ಎಷ್ಟಿದೆಯಪ್ಪ, ಕೆಪಾಸಿಟಿ 60 ಅದ. ಸೊ ಎಫಿಷಿಯನ್ಸಿ ಎಷ್ಟದ, 5 ಅದ. /5 ಮಾಡಿ, 5 ಮಾಡಿದ್ರೆ ಎಷ್ಟು ಬರುತ್ತಾ, 5 1 5 2 ಅಂದರೆ 12 ನಿಮಿಷಗಳು, 12 ನಿಮಿಷ ತೆಗೆದುಕೊಳ್ತದ. ಸೊ ಇಲ್ಲಿ ಆಪ್ಷನ್ B ಕರೆಕ್ಟ್ ಆಗ್ತದೆ. ಆಪ್ಷನ್ B ಇಸ್ ಕರೆಕ್ಟ್. ಬ್ಯಾಟ್ರಿಗಳಲ್ಲಿ ಯಾವ ಆ್ಯಸಿಡನ್ನು ಬಳಸುತ್ತಾರೆ? ಬ್ಯಾಟ್ರಿಗಳಲ್ಲಿ ಲೀಡ್ ಆ್ಯಸಿಡ್ ಬ್ಯಾಟ್ರಿಗಳಲ್ಲಿ ಓಕೆ H2SO4 ಅಂದರೆ ಯಾವುದಪ್ಪ, ಸಲ್ಫ್ಯೂರಿಕ್ ಆ್ಯಸಿಡನ್ನು ಬಳಸಲಾಗ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಮೂತ್ರಜನಕಾಂಗದ ಕಲ್ಲುಗಳಾಗಲು ಕಾರಣ? ಸೊ ಈಗ ಕಿಡ್ನಿ ಸ್ಟೋನ್ ಅಂತ ಕೇಳಿರ್ತೀರ ನೀವು. ಕಿಡ್ನಿ ಸ್ಟೋನ್ ಆ ಕಿಡ್ನಿ ಸ್ಟೋನ್ ಅಂದರೆ ಯಾವ, ಅದರ ಒಂದು ಕಂಟೆಂಟ್ ಏನಿರುತ್ತೆ, ಕ್ಯಾಲ್ಸಿಯಂ ಆಕ್ಸಲೇಟ್. ಇವು ಕಿಡ್ನಿ ಕಲ್ಲುಗಳು ಮುಖ್ಯವಾಗಿ ಇದರಿಂದ ಉಂಟಾಗ್ತವೆ. ನೆಕ್ಸ್ಟ್, ಜೀವಕೋಶಗಳನ್ನು ಎನಿಸಲಿಕ್ಕೆ ಬಳಸುವ ಸಾಧನ ಏನು? ಜೀವಕೋಶ ಅಂದರೆ ಏನಪ್ಪ, ಸೆಲ್ಸ್ ಆರ್ ಒಂದು ಕೌಂಟ್, ನೀವು ಯಾವ ರೀತಿ ಕೌಂಟ್ ಮಾಡ್ತೀರ, ಸೈಟೋಮೀಟರ್. ನೆಕ್ಸ್ಟ್, ಮಣ್ಣಿನ ಕುರಿತಾದ ಅಧ್ಯಯನವನ್ನು ಹೀಗೆ ಕರೆಯುತ್ತಾರೆ. ದ ಸ್ಟಡಿ ಆಫ್ ಸಾಯಿಲ್ ಈಸ್ ನೋನ್ ಆ್ಯಸ್ ಪೆಡಾಲಜಿ.
ಪೆಡಾಲಜಿ ಅಂತ ಅಂತೀವಿ ನಾವು. ಪೆಡಾಲಜಿ. ನೆಕ್ಸ್ಟ್ ಇಕಾಲಜಿ ಅಂದರೆ ಸ್ಟಡಿ ಆಫ್ ಎನ್ವೈರ್ಮೆಂಟಲ್ ಸೈನ್ಸ್, ಪರಿಸರ ಅಧ್ಯಯನ. ಆಮೇಲೆ ಪ್ಯಾಥಾಲಜಿ ಅಂದರೆ ಇದು ರೋಗಶಾಸ್ತ್ರ. ಇಟ್ ಇಸ್ ಅ ಸ್ಟಡಿ ಆಫ್ ಡಿಸೀಸಸ್. ಓಕೆ. ನೆಕ್ಸ್ಟ್ ಎಂಟಮಾಲಜಿ. ಎಂಟಮಾಲಜಿ ಅಂದರೆ ಕೀಟಶಾಸ್ತ್ರ. ಸ್ಟಡಿ ಆಫ್ ಇನ್ಸೆಕ್ಟ್ಸ್, ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದು ಎಂಟಮಾಲಜಿ. ಓಕೆ. ಸೊ ನೆಕ್ಸ್ಟು ಶ್ರೀಹರಿಕೋಟ ಲಾಂಚ್ ಪ್ಯಾಡ್ ಇದು ಯಾವ ರಾಜ್ಯದಲ್ಲಿದೆ? ಶ್ರೀಹರಿಕೋಟ ಇದು ಆಂಧ್ರ ಪ್ರದೇಶ್ ಈ ಒಂದು ರಾಜ್ಯದಲ್ಲಿ ಬರ್ತದೆ. ಇದೊಂದು ಬಾಹ್ಯಾಕಾಶ ಕೇಂದ್ರ. ಇಲ್ಲಿಂದ ನಾವು ನಮ್ಮ ಈ ರಾಕೆಟ್ ಮೂಲಕ ಏನು ಮಾಡ್ತೀವಪ್ಪ, ಉಡ್ಡಯನ ಕೇಂದ್ರ. ಇದೊಂದು ಉಡ್ಡಯನ ಕೇಂದ್ರ, ಉಡಾವಣೆ ಮಾಡಲಾಗ್ತದೆ. ಸಾರ್ಕ್ ಯಾವಾಗ ಸ್ಥಾಪಿಸಲಾಯಿತು? ನೋಡಿ, ಸಾರ್ಕ್ ಯಾವಾಗ ಸ್ಥಾಪನೆ ಮಾಡಲಾಯಿತು? ಇದನ್ನು 8 ಡಿಸೆಂಬರ್ 1985ರಲ್ಲಿ. ಓಕೆ. ಎಲ್ಲಿ ಸ್ಥಾಪಿಸಲಾಯಿತು? ನಾಳೆ ಕ್ವಶನು ನೋಡಿ ಈ ಕ್ವಶನ್ ಇದನ್ನೇ ರಿಪೀಟ್ ಆಗಬೇಕಂತ ಏನಿಲ್ಲ. ಸಾರ್ಕ್ ಯಾವಾಗ ಸ್ಥಾಪಿಸಲಾಯಿತು? ಸೇಮ್ ಟು ಸೇಮ್ ಎಕ್ಸಾಕ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಆಗ್ಬೋದು, ಬಟ್ ಹೀಗೆ ಆಗಬೇಕಂತ ಏನಿಲ್ಲ. ಸೊ ನೀವು ಜಸ್ಟ್ ಇಲ್ಲಿ ಸ್ಥಾಪನೆ ಅಂತ ನೋಡಿದ್ರಿ 8 ಡಿಸೆಂಬರ್ 1985 ಅಂತ. ಓಕೆ. ಬಟ್ ನಾಳೆ ಏನು ಕೇಳ್ಬೋದು? ಸಾರ್ಕ್ ಇದು 8 ಡಿಸೆಂಬರ್ 1985ರಲ್ಲಿ ಎಲ್ಲಿ ಸ್ಥಾಪನೆ ಆಯಿತು? ನಾಳೆ ಕೊಡ್ತಾರೆ. ಕಾಠ್ಮಂಡು, ನವದೆಹಲಿ, ಢಾಕಾ, ಕೊಲಂಬೋ. ಅವಾಗ ಏನು ಮಾಡ್ತೀರಾ? ಆವಾಗ ಢಾಕಾ ಅಂತ ನೀವು ಕೊಡಬೇಕಾಗತ್ತೆ. ಢಾಕಾ ಎಲ್ಲಿ? ಬಾಂಗ್ಲಾದೇಶದ ರಾಜಧಾನಿ. ಓಕೆ. ಇದೊಂದಾಯಿತು. ಆಮೇಲೆ ಸಾರ್ಕ್ ಇದರ ವಿಸ್ತೃತ ರೂಪ ಏನು? ಸೊ ಅದಕ್ಕೆ SAARC ಅಂದರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಓಕೆ. ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ. ಸೊ ಇದರಲ್ಲಿ ಟೋಟಲ್ ಎಷ್ಟು ಕಂಟ್ರಿಗಳದಾವಪ್ಪ ಅಂದ್ರೆ ನಾಳೆ ಅದನ್ನು ಕೇಳ್ಬೋದು. ಸಾರ್ಕ್ ಈ ಒಂದು ಸಂಸ್ಥೆಯಲ್ಲಿ ಎಷ್ಟು ದೇಶಗಳು ಬರ್ತಾವೆ, ಎಷ್ಟು ಕಂಟ್ರಿಗಳು ಅಥವಾ ಎಷ್ಟು ಮೆಂಬರ್ ಕಂಟ್ರಿ ಅದಾವೆ? ಸೊ ಅದರಲ್ಲಿ ಟೋಟಲ್ 8 ಅದಾವೆ. 8 ಮೆಂಬರ್ಸ್. ಓಕೆ. ಮ್ಯಾಕ್ಸಿಮಮ್ ಎಲ್ಲ ಸೌತ್ ಏಷ್ಯಾ ಅದೇ ಇದೆ, ಹೆಸರಲ್ಲೇನಿದೆ ಸೌತ್ ಏಷಿಯನ್ ಅಸೋಸಿಯೇಷನ್. ಸೌತ್ ಏಷಿಯನ್ ಅಸೋಸಿಯೇಷನ್ ಅಂದರೆ ಮ್ಯಾಕ್ಸಿಮಮ್ ಯಾವ್ಯಾವ ಬರ್ತಾವಪ್ಪ? ಯಾವ ಬರ್ಬೋದು? ಒಂದನೇದ್ದು ಇಂಡಿಯಾ, ನಮ್ಮದು ಇಂಡಿಯಾ ತಗೊಳ್ಳಿ. ಆಮೇಲೆ ಅಫ್ಘಾನಿಸ್ತಾನ್, ಆಮೇಲೆ ನಮ್ಮ ಪಕ್ಕದ ಬಾಂಗ್ಲಾದೇಶ್. ಓಕೆ. ನೆಕ್ಸ್ಟ್ ಭೂತಾನ್, ಆಮೇಲೆ ಮಾಲ್ಡೀವ್ಸ್, ಆಮೇಲೆ ನೇಪಾಳ ಬರುತ್ತೆ. ಅದೇ ರೀತಿ ಪಾಕಿಸ್ತಾನ್ ಕೂಡ ಬರುತ್ತೆ. ಆಮೇಲೆ ಶ್ರೀಲಂಕಾ ಬರುತ್ತೆ. ಸೊ ಇನಿಷಿಯಲಿ ಇಂಡಿಯಾ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಆಮೇಲೆ ಪಾಕಿಸ್ತಾನ್, ಶ್ರೀಲಂಕಾ ಅಂತ 8 ದೇಶಗಳು. ಈಗಾದರೂ ಅಷ್ಟೇ ಅದಾವ. ಈ 8 ದೇಶಗಳಿಂದ ಏನಪ್ಪ ಇದು ಸ್ಥಾಪನೆ ಆಯಿತು. ಬಟ್ ಇದಕ್ಕೆ ಅಬ್ಸರ್ವರ್ ಅಂತ ಅದಾವ. ಇವೆಲ್ಲ ಫುಲ್ ಮೆಂಬರ್ಸು. ಸೊ ಇದಕ್ಕೆ ಅಬ್ಸರ್ವರ್ ಅಂತ ಆಸ್ಟ್ರೇಲಿಯಾ ಅದ, ಚೀನಾ ಅದ, ಯುರೋಪಿಯನ್ ಯೂನಿಯನ್ ಅದ, ಇರಾನ್ ಅದ, ಜಪಾನ್ ಅದ, ಮಾರಿಷಿಯಸ್, ಮ್ಯಾನ್ಮಾರ್, ಸೌತ್ ಕೊರಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ನಾಳೆ ಟಫೆಸ್ಟ್ ಕ್ವಶನ್ ಅಂತ ಕೇಳ್ಬೋದು ಅಂದರೆ ಅವಾಗ ಇದು ಕೇಳ್ಬೋದು, ಅಬ್ಸರ್ವರ್ಸ್ ಆಫ್ ಸಾರ್ಕ್ ಎಷ್ಟದವ? ಆಸ್ಟ್ರೇಲಿಯಾ, ಚೀನಾ, ಯುರೋಪಿಯನ್ ಯೂನಿಯನ್, ಇರಾನ್, ಜಪಾನ್, ಮಾರಿಷಿಯಸ್, ಮ್ಯಾನ್ಮಾರ್, ಸೌತ್ ಕೊರಿಯಾ, ಆಮೇಲೆ ಯುನೈಟೆಡ್ ಸ್ಟೇಟ್ಸ್ 9. ಓಕೆ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಭಾರತದ ಅಟಾರ್ನಿ ಜನರಲ್ ರವರು, ಅಂದರೆ ಭಾರತದ ಅಟಾರ್ನಿ ಜನರಲ್ ರಿಲೇಟೆಡ್
ಲೋಕಸಭಾ ನಡವಳಿಕೆಗಳಲ್ಲಿ ಭಾಗವಹಿಸ್ಬೋದು, ಹೌದು ಕರೆಕ್ಟ್ ಅದ. ಅಟಾರ್ನಿ ಜನರಲ್ ವಹಿಸ್ಬೋದು. ಆಮೇಲೆ ಲೋಕಸಭಾ ಸಮಿತಿಗಳ ಸದಸ್ಯರಾಗ್ಬೋದು, ಹೌದು ಆಗ್ಬೋದು. ಲೋಕಸಭೆಯಲ್ಲಿ ಮಾತನಾಡಬಹುದು, ಎಸ್ ಮಾತನಾಡಬಹುದು. ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು, ಇಲ್ಲ, ಇದು ಮತ ಚಲಾಯಿಸಲಿಕ್ಕೆ ಬರೋದಿಲ್ಲ, ಇದು ತಪ್ಪಾಗತ್ತೆ. ಇವರು ಈ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಿಲ್ಲ ಅಂದ್ರೂ ಅಲ್ಲಿ ಭಾಗವಹಿಸಬಹುದು, ಸಮಿತಿಯ ಸದಸ್ಯರಾಗ್ಬೋದು, ಮಾತನಾಡ್ಬೋದು, ತಮ್ಮ ಒಂದು ಏನಪ್ಪ ಒಂದು ಎಲ್ಲ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ಬಟ್ ಮತ ಮಾತ್ರ ಹಾಕಂಗಿಲ್ಲ. ವಿಧಿ 88ನೇದು ಹೇಳ್ತದೆ ಮತದಾನ ಮಾಡುವ ಹಕ್ಕಿಲ್ಲ ಅಂತ. ಸೊ ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಯಾವ ಹೇಳಿಕೆಗಳು ಸರಿ ಇದಾವ? ಸೊ 1, 2, 3 ಇವು ಹೇಳಿಕೆಗಳು ಸರಿ ಅದಾವ. ಸೊ ಇನ್ನೊಂದು ಇಂಪಾರ್ಟೆಂಟು, ಭಾರತದ ಅಟಾರ್ನಿ ಜನರಲ್ ಇವರಿಗೆ ಯಾವ ಒಂದು ವಿಧಿ ಇದು ಮಾಡ್ತದೆ ಅಂದರೆ ಈ ನಮ್ಮ ಒಂದು ಸಂವಿಧಾನದಲ್ಲಿ ಅಟಾರ್ನಿ ಜನರಲ್ ಇರಬೇಕು ಅಂತ. ಸೊ ಅಟಾರ್ನಿ ಜನರಲ್ ಹೇಳೋದು ಆರ್ಟಿಕಲ್ 76 ನೆನಪಿಟ್ಕೊಳ್ಳಿ. ಆರ್ಟಿಕಲ್ 76 ಹೇಳ್ತದೆ ಏನಂತ, ಭಾರತಕ್ಕೆ ಒಬ್ಬ ಉನ್ನತ ನ್ಯಾಯಾಂಗ ಪರಿಣಿತ ಅಂತ ಅನ್ಬೋದು ನಾವು. ಓಕೆ, ಅಟಾರ್ನಿ ಜನರಲ್ ಅದು ಹೇಳ್ತದೆ. ಆಮೇಲೆ ಇವರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದ ಅಟಾರ್ನಿ ಜನರಲ್, ಕ್ವಾಲಿಫೈಡ್. ಅವ್ರ ಕ್ವಾಲಿಫಿಕೇಷನ್ ಏನೇನಿರಬೇಕು? ದ ಪರ್ಸನ್ ಮಸ್ಟ್ ಬಿ ಕ್ವಾಲಿಫೈಡ್ ಟು ಬಿ ಎ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಅಟ್ಲೀಸ್ಟ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿಕ್ಕೆ ಅರ್ಹತೆ ಇರಬೇಕು ಅವರಿಗೆ. ಬಟ್ ಅಟ್ಲೀಸ್ಟ್ ಐತಿ, ಬಟ್ ಮಸ್ಟ್ ಹ್ಯಾವ್ ಬಿನ್ ಅ ಹೈಕೋರ್ಟ್ ಅಂದ್ರೆ ಇರಲೇಬೇಕು. ಅಟ್ಲೀಸ್ಟ್ ಅವರು ಹೈಕೋರ್ಟಿಗೆ 5 ವರ್ಷ ಸರ್ವಿಸ್ ಮಾಡಿರಬೇಕು, ಏನು ಜಡ್ಜಾಗಿ, ಹೈಕೋರ್ಟ್ ಜಡ್ಜಾಗಿ. ಆಮೇಲೆ 10 ಇಯರ್ಸು ಅಡ್ವೊಕೇಟಾಗಿ ವರ್ಕ್ ಮಾಡಿರಬೇಕು. ಆಮೇಲೆ ಅವ್ರದ್ದು ಅವಧಿ ಎಷ್ಟಪ್ಪ? ಅವ್ರದ್ದು ಅವಧಿ ಫಿಕ್ಸ್ ಇಲ್ಲ. ಅವರು ರಾಷ್ಟ್ರಪತಿಯ ಅವರ ಏನಪ್ಪ ಇಚ್ಛೆಯ ಮೇರೆಗೆ ಅವರು ವರ್ಕ್ ಮಾಡ್ತಾರೆ. ಓಕೆ, ಆಮೇಲೆ ಅವ್ರ ಡ್ಯೂಟಿ ಏನು? ಅವರು ಗೌರ್ಮೆಂಟಿಗೆ ಒಂದು ಲೀಗಲ್ ಅಡ್ವೈಸ್ ಕೊಡ್ಬೋದು. ಆಮೇಲೆ ಪ್ರೆಸಿಡೆಂಟ್ ಹೇಳಿದಂಥ ಈ ಯಾವುದಾದ್ರೂ ಕಾನೂನಾತ್ಮಕ ಡ್ಯೂಟಿಗಳನ್ನು ಮಾಡ್ಬೋದಾಗಿದೆ. ನೆಕ್ಸ್ಟ್, ಮಿಶ್ರ ಆರ್ಥಿಕತೆ ಎಂದರೆ ಏನು? ಮಿಶ್ರ ಆರ್ಥಿಕತೆ ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಸಹಭಾಗಿತ್ವ. ಇದು ಈ ಎರಡೂ ಕೂಡಿ ಒಟ್ಟಿಗೆ ಕೆಲಸ ಮಾಡೋದು ಮಿಶ್ರ ಆರ್ಥಿಕತೆ ಅಂತಾರೆ. ಇದಕ್ಕೆ ಮಿಕ್ಸ್ಡ್ ಎಕಾನಮಿ ಅಂತೀವಿ ನಾವು. ಮಿಕ್ಸ್ಡ್ ಎಕಾನಮಿ. ಲೋಕಸಭೆಯ ಅವಧಿಯನ್ನು ತುರ್ತು ಘೋಷಣೆ ಸಂದರ್ಭದಲ್ಲಿ ಒಂದೇ ಸಮಯ 1 ವರ್ಷಗಳವರೆಗೆ ವಿಸ್ತರಿಸಬಹುದು. ಲೋಕಸಭೆಯ ಅವಧಿಯನ್ನು ತುರ್ತು ಘೋಷಣೆ, ಆಪ್ಷನ್ ಸಿ, ಒಂದೇ ಒಂದು ಟೈಮ್ಗೆ 1 ವರ್ಷಗೆ ಮೀರದಂತೆ ಒಂದೇ ಬಾರಿ. ಓಕೆ, ಸೊ ಇದು ಯಾವುದು ಹೇಳ್ತದ? ಆರ್ಟಿಕಲ್ 83(2) ಇದು ಹೇಳ್ತದೆ ಏನಂತ, ಲೋಕಸಭೆ ಈ ಎಮರ್ಜೆನ್ಸಿ ಟೈಮಲ್ಲೇ ಒಂದೇ ಬಾರಿ 1 ವರ್ಷಗಳವರೆಗೆ ಹೆಚ್ಚಿಸ್ಬೋದು. ಓಕೆ, ನೆಕ್ಸ್ಟು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಏನಂತ, ಮೇಲಿನವರಲ್ಲೇ ಉಪರಾಷ್ಟ್ರಪತಿಯನ್ನು ಆರಿಸುವ ಚುನಾಯಿತಗಣ ಪೂರ್ಣಗೊಳಿಸುತ್ತಾರೆ. ಸೊ ಸಂಸತ್ತಿನ 2 ಸದನಗಳ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರೆಲ್ಲರೂ ಭಾಗವಹಿಸ್ತಾರೆ. ಅಂದರೆ ಲೋಕಸಭೆಯ ಚುನಾಯಿತ ಸದಸ್ಯರು ಕೂಡ, ಲೋಕಸಭೆಗೆ ನಾಮಕರಣವಾದ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಗೆ ನಾಮಕರಣವಾದ ಸದಸ್ಯರು, ಹೌದು
ಇವರೆಲ್ಲರೂ ಈ ಉಪರಾಷ್ಟ್ರಪತಿಯವರ ಒಂದು ಚುನಾವಣೆಗೆ ಅಂದರೆ ಅವರ ಒಂದು ಇಲೆಕ್ಟೋರಲ್ ಕಾಲೇಜ್ ಅಥವಾ ಚುನಾವಣಾ ಏನಪ್ಪ ಅವರು ಭಾಗವಹಿಸ್ತಾರೆ. ಬಟ್ ಇಲ್ಲಿ ವಿಧಾನ ಪರಿಷತ್ತವರು ಬರೋದಿಲ್ಲ. ಅದೇ ರಾಷ್ಟ್ರಪತಿ ಟೈಮಲ್ಲಿ ಏನಾಗ್ತದೆ, ರಾಷ್ಟ್ರಪತಿ ಟೈಮಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ತಾರೆ. ಬಟ್ ನಾಮಕರಣ ಇವರು ಬರೋದಿಲ್ಲ. ಒಟ್ಟು ನಾಮಕರಣ nominated members not be participated in the election of or selection of President of India. ಓಕೆ, ಇಲ್ಲಿ ಮೇಲಿನ ಎಲ್ಲವೂ ಅಂತ ಬರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ? ಸೊ ಆ ಒಂದು ಟೈಮಲ್ಲಿ, ಆ ಒಂದು ಕ್ವಶನ್ ಪೇಪರ್ ತೆಗೆಯೋ ಟೈಮಲ್ಲಿ ಕಾರ್ಪೊರೇಷನ್ ಬ್ಯಾಂಕ್, ದೇನಾ ಬ್ಯಾಂಕ್, ಫೆಡ್ರಲ್ ಬ್ಯಾಂಕ್, ವಿಜಯ ಬ್ಯಾಂಕ್ ಅಂತ ಇದ್ದು. ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಫೆಡ್ರಲ್ ಬ್ಯಾಂಕ್, ಈಗಾದರೂ ಕೂಡ ಇದು ಪ್ರೈವೇಟ್ ಬ್ಯಾಂಕ್ ಇದೆ. ಸೊ ಇಲ್ಲಿ ದೇನಾ ಬ್ಯಾಂಕ್, ವಿಜಯ ಬ್ಯಾಂಕ್ ಅವೆಲ್ಲ ಮರ್ಜ್ ಆಗ್ತವೆ. ಕಾರ್ಪೊರೇಷನ್ ಬ್ಯಾಂಕ್ ಕೂಡ ಮರ್ಜ್ ಆಗಿದೆ. ಓಕೆ, ಸೊ ಈಗ ಫೆಡ್ರಲ್ ಬ್ಯಾಂಕ್ ಇದು ಖಾಸಗಿ ವಲಯದ ಬ್ಯಾಂಕ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಫಿಲಿಪೈನ್ಸ್ನ ಮನಿಲಾದಲ್ಲಿ ಬರ್ತದೆ, ಮನಿಲಾದಲ್ಲಿ. ನೆಕ್ಸ್ಟ್, ಅಬಕಾರಿ ಸುಂಕ ಅನ್ವಯಿಸುವುದು ಅಂದರೆ, ಅಬಕಾರಿ ಸುಂಕ ಅಂದರೆ ಎಕ್ಸೈಸ್ ಡ್ಯೂಟಿ ಅಂದರೆ ದೇಶದ ಒಳಗೆ ನಡೆಯುವ ಸರಕುಗಳ ಉತ್ಪಾದನೆಗೆ ಅಬಕಾರಿ ಸುಂಕ ವಿಧಿಸಲಾಗ್ತದೆ. ಓಕೆ, ಸೊ ಅದು ಸರಕುಗಳ ಉತ್ಪಾದನೆ. ಆಮೇಲೆ ಆಮದು ರಫ್ತು ಇವೆಲ್ಲ ಏನದಾವ, ಇವು ಕಸ್ಟಮ್ಸ್ ಇಂಪೋರ್ಟ್ ಮಾಡೋದಕ್ಕೆ. ನೋಡಿ, ಇಂಪೋರ್ಟ್ ಇಲ್ಲಿ ಕಸ್ಟಮ್ಸ್ಗಳನ್ನು ನಾವು ಇಲ್ಲಿ ಇದು ಕಸ್ಟಮ್ಸ್. ಆಮೇಲೆ ಮಾರಾಟ ತೆರಿಗೆ ಎಲ್ಲ ಇದೆಲ್ಲ ಏನು ಬಂದಿದೆ? GST ಬಂದಿದೆ ಅದು. ಓಕೆ, ನೆಕ್ಸ್ಟ್, ಚಲಾವಣೆ ನಾಣ್ಯಗಳ ಪರಿವರ್ತನೀಯತೆಯ ಪರಿಕಲ್ಪನೆ ಪ್ರಥಮವಾಗಿ ಹುಟ್ಟುಕೊಂಡಿದ್ದು. ನೋಡಿ, ಚಲಾವಣೆ ನಾಣ್ಯಗಳ ಪರಿವರ್ತನೀಯತೆ ಇದು ಹುಟ್ಟಿಕೊಂಡಿದ್ದು ಎಲ್ಲಿಪ್ಪ? ಬ್ರಿಟನ್ ವುಡ್ಸ್ ಒಪ್ಪಂದ 1944ರ ಬ್ರಿಟನ್ ವುಡ್ಸ್ ಕಾನ್ಫರೆನ್ಸಲ್ಲಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ಸರಣಿ ಕರೆನ್ಸಿ ವ್ಯವಸ್ಥೆ ಜನ್ಮ ತಾಳಿತು. ಓಕೆನಾ? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಅಂತರ್ಜಾಲದ ದೈತ್ಯ ಭಾರತದಲ್ಲಿ ಪ್ರಾಜೆಕ್ಟ್ ಲೂನ್ ಪ್ರಾರಂಭಿಸುತ್ತಿದ್ದಾರೆ? ಸೊ ಇದು ಒಂದು 2015ನಲ್ಲಿ ಆದಂಥ ಒಂದು ಕ್ವಶನ್ನು, ಅಂದರೆ ಏನಪ್ಪ ಅಂತರ್ಜಾಲದ್ದು. ಸೊ ಆ್ಯಕ್ಚುಲಿ ಆ ಒಂದು ಟೈಮಲ್ಲಿ ಯಾವುದಪ್ಪ, ಗೂಗಲ್ ಇದು ಗ್ರಾಮೀಣ ಪ್ರದೇಶಗಳಿಗೆ ಬಲೂನ್ಗಳ ಮೂಲಕ ಇಂಟರ್ನೆಟ್ ನೀಡುವ ಒಂದು ಗೂಗಲ್ ಪ್ರಾಜೆಕ್ಟ್ ಆಗಿತ್ತು. ಓಕೆ, ಸೊ ಇವಿಷ್ಟು ಈ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಕೇಳುವಂಥ ಪ್ರಶ್ನೋತ್ತರಗಳಾಗಿದ್ದು. ಸೊ ಮುಂದಿನ ಒಂದು ಸೆಷನಲ್ಲಿ ಮತ್ತಷ್ಟು ಕ್ವಶನ್ಗಳೊಂದಿಗೆ ಬರ್ತೀನಿ. ಸೊ ಆದಷ್ಟು ಎಲ್ಲ ಒಂದು ಕ್ವಶನ್ಸ್ಗಳನ್ನು ಡಿಟೇಲಾಗಿ ಓದಿ ರಿವೈಸ್ ಮಾಡ್ಕೊಳ್ಳಿ. ಆದಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ದಟ್ ಈಸ್ ದ ಕೀ ಸಕ್ಸಸ್ ಟು ಯುವರ್ ಎಕ್ಸಾಮ್. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.